ಹಲೋ ಎವ್ರಿವನ್, ವೆಲ್ಕಮ್ ಟು ದಿ ಎಕ್ಸ್ಪ್ಲೋರಿಂಗ್ ಬ್ಯೂಟಿ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಸ್ಪೆಷಲ್ ಏನು ಅಂತ ನೀವಾಗಲೇ ಟಂಬ್ಲೈನಲ್ಲಿ ನೋಡಿರ್ತೀರಾ. ಈ ವ್ಲಾಗಲ್ಲಿ ನಾನು ನನ್ನ ಸ್ಕ್ರ್ಯಾಪ್ ಬುಕ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರತಿ ಸಲ ಹೇಳೋ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸ್ಕ್ರ್ಯಾಪ್ ಬುಕ್ ನಾನಾಗಲೇ ಹೇಳ್ದಾಗೆ ಈ ಸ್ಕ್ರ್ಯಾಪ್ ಬುಕ್ನೇ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದು. ಆ್ಯಂಡ್ ಅದಾದಮೇಲೆ ಫಸ್ಟ್ ಪೇಜ್ ತೆಗ್ದಿದ ತಕ್ಷಣವೇ ಈ ಥರ ಡೇಟ್ಸ್ ಆರ್ ಕ್ಯಾಲೆಂಡರ್ ಥರ ಬರುತ್ತೆ. ಲೈಕ್ ಅಂದರೆ ಇವಾಗ ನಮಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಲೈಕ್ ರಿಮೆಂಬರಿಂಗ್ ಬರ್ಡೇ ಇದ್ದಾಗ ಇಲ್ಲೆಲ್ಲ ಮಾರ್ಕ್ ಮಾಡ್ಬೋದು. ಇಲ್ಲಿ ಡೇಟ್ಸ್, ಮಂತ್ಲಿ ಪ್ಲ್ಯಾನ್ಸ್, ಜಾನ್ವರಿ 1st ಲೈಕ್ ಡೇಸ್ ಇರುತ್ತೆ. ಅದರಲ್ಲಿ ಅವ್ರ ಬರ್ಡೇ ಯಾವಾಗಿದೆ ಅಂದರೆ ಅವ್ರದ್ದು ಹೆಸ್ರು ಹಾಕ್ಬಿಟ್ಟು ಲೈಕ್ ಡೇಟಿಂಗ್ಸ್ ಬರಿಬೋದು. ಥಿಂಕ್ ಜನವರಿ ಮಂತಲ್ಲಿ ಯಾರ್ದು ಬರ್ಡೇ ಇಲ್ಲ, ಸೊ ಐ ಹ್ಯಾವ್ ನಾಟ್ ಮಾರ್ಕ್ಡ್ ಎಲ್ಲೂ ಕೂಡ ಬರ್ಡೇ ಇದೆ ಅಂತ. ನೆಕ್ಸ್ಟ್ ಬಂದು ಲೈಕ್ ಇದೇ ಥರ ಎಲ್ಲ ಮಂತ್ಸದು ಕೂಡ ಲೈಕ್ ಡೇಟಿಂಗ್ಸ್ಗಳಿರುತ್ತೆ. ನೆಕ್ಸ್ಟ್ ಬಂದು ಸ್ಕ್ರ್ಯಾಪ್ ಬುಕ್ ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಡಿಸೈನ್ಸ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಐ ಥಿಂಕ್ ಈ ಥರ ಏನೋ ಸ್ಟಿಕ್ಕರ್ ಪೇಸ್ಟ್ ಮಾಡಿ ಐ ಹ್ಯಾವ್ ಪುಟ್ಟೆಡ್ ಲೈಕ್ ಸ್ಟೋರಿ ಬುಕ್ ಅಂತ ಇದಾಗಿದೆ. ಇದಾದಮೇಲೆ ನೆಕ್ಸ್ಟ್ ಬಂದು ಬುಟ್ಮಿ ನನ್ನ ಬಗ್ಗೆ ಮತ್ತು ನನಗೇನು ಡ್ರೀಮ್ ಇದೆ ಅದರ ಬಗ್ಗೆ ಬರೆದಿದ್ದೀನಿ. ಆ್ಯಂಡ್ ಇಲ್ಲಿ ಲೈಕ್ ಸಮಥಿಂಗ್ ನ್ಯೂ ಕ್ರಿಯೇಟಿವ್ ಆಗಿ ಮಾಡಿದ್ದೀನಿ ನೋಡ್ಬೋದು. ಲೈಕ್ ಡೋರ್ಸ್ ಓಪನ್ ಮಾಡಿದ್ರೆ ಸಮಥಿಂಗ್ ಥಾಟ್ಸ್ ಆ ಥರ ಎಲ್ಲ ಬರ್ತಾಯಿದೆ. ಇಲ್ಲಿ ಥಾಟ್ಸ್ ನೋಡೋಣ, ಒಂದೊಂದೇ ಥಾಟ್ಸ್ ಓದ್ತೀನಿ. ಫಸ್ಟಲ್ಲಿ ಬಿ ಹ್ಯಾಪಿ ಆ್ಯಂಡ್ ಬಿ ಬ್ರೇವ್ ಅಂತ ಬರ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಬರೆದಿದ್ದೀನಿ. ಆ್ಯಂಡ್ ನೆಕ್ಸ್ಟು ಯುವರ್ ಸಕ್ಸಸ್ ಇಟ್ಸ್ ಅಪ್ ಟು ಯು ಅಂತ ಬರೆದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೋಂಟ್ ಇಗ್ನೋರ್ ಯುವರ್ ಪೊಟೆನ್ಷಿಯಲ್ ಅಂತ ಬರೆದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂತು ಐ ಥಿಂಕ್ ಫೈವ್ ಥಾಟ್ಸ್ ಬರೆದಿದ್ದೀನಿ. ಲಾಸ್ಟ್ ಒನ್ ಬಂದು ಸ್ಟಡಿ ನಾವು ಬಿ ಪ್ರೌಡ್ ಲೇಟರ್ ಅಂತ ಬರ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟು ಅಬೌಟ್ ಮೀ ಅಂತ ಬರೆದಿದ್ದೀನಿ ಎಡ್ಡಿಂಗಲ್ಲಿ. ಆ್ಯಂಡ್ ಕಾರ್ನರ್ ಡೆಕೋರೇಷನ್ ಲೈಕ್ ಕಾರ್ನರಲ್ಲಿ ಡಿಸೈನ್ಸ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಓಲ್ಡ್ ಸೈನ್, ತುಂಬ ಲೈಕ್ ಅದೇ 7th ಇದ್ದಾಗ ಇವಾಗ ಮಾಡಿದ್ದಂಥ ಸೈನ್. ಐ ರಿಟನ್ ಲೈಕ್ ಐ ಶುಡ್ ಬಿಕಮ್ ಅ ಫ್ಯಾಷನ್ ಡಿಸೈನರ್, ದಟ್ ದಿ ಟೆಕ್ ಸೆಟ್ ಎಲ್ಲ ಬರೆದು ಫ್ಯಾಷನ್ ಡಿಸೈನರ್ ಅಂತ ಬರ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಎಸ್ ಸೈನ್, ಓಲ್ಡ್ ಸೈನ್ ಆ್ಯಂಡ್ ದ ನ್ಯೂ ಸೈನ್. ಇದು ಓಲ್ಡ್ ಸೈನ್ ಆದಮೇಲೆ ನ್ಯೂ ಸೈನ್, ಇವಾಗ ಪ್ರೆಸೆಂಟ್ ಸೈನ್ ಬಂದು ಇದು. ಸೊ ಐ ಹ್ಯಾವ್ ಪುಟ್ಟೆಡ್ ಪ್ರೆಸೆಂಟ್ ಸೈನ್. ಇದು ಹಳೆಯ ಸೈನು ಆಯಿತಾ. 23 ನಾನು ಲೈಕ್ ಸ್ಕ್ರ್ಯಾಪ್ ಬುಕ್ನ 23 ಅಲ್ಲ 22 ಸ್ಟಾರ್ಟ್ ಮಾಡಿದ್ದು. ಬಟ್ ಈ ಡಿಸೈನ್ ಮಾಡುವಾಗ 23 ಆಗಿತ್ತು, ಸೊ 23 ಅಂತ ಬರೆದಿದ್ದೀನಿ. ಆ್ಯಂಡ್ ಇದು ಬಂದು ದೀಪಾವಳಿ ದಿನ ಮಾಡಿದ್ದು. ಐ ಥಿಂಕ್ ದೀಪಾವಳಿ ದಿನ ಕ್ಯಾಂಡಲ್ ಹತ್ರ ಇದನ್ನು ಜಸ್ಟ್ ಹೋಗಿ ಹಿಂಗಿತ್ತೆ, ಫುಲ್ಲು ಸುಟ್ಟೋಯ್ತು. ಆದಮೇಲೆ ಉಪ್ಪು ಮಾಡಿಬಿಟ್ಟು ಹಿಂಗೆ ಹೋಗಿಸ್ಬಿಟ್ಟು ಲೈಕ್ ಇಟ್ ವಾಸ್ ಲೈಕ್ ನ್ಯೂ ಲುಕ್ ಥರ ಚೆನ್ನಾಗಿ ಕಾಣ್ತಾ ಇದೆ. ಸ್ಮಾಲಾಗೆಲ್ಲ ಪಾಪ್ ಬಡ್ದು ಬ್ಲ್ಯಾಕ್ ಆಚ್ ಬಡ್ದು ನೋಡಿ ಎಷ್ಟು ನೀಟಾಗಿ ಜಸ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ಲೈಕ್ ಸುಟ್ಟಿದೆ ಅಂದರೆ ಒಂಥರ ನ್ಯೂ ಲುಕ್ ಕಾಣುತ್ತೆ. ಸೊ ನೋಡ್ಬೋದು ನೀವು. ಆ್ಯಂಡ್ ನೆಕ್ಸ್ಟು ದೀಪಾವಳಿ ದಿನ ಇದನ್ನು ಸುಟ್ಟಿದ್ದು, ಅದಂತೂ ನಂಗೆ ಚೆನ್ನಾಗಿ ತಲೆಯಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಕ್ರ್ಯಾಪ್ ಬುಕ್ ಡಿಸೈನ್ಸ್ನ ಮಾಡಿದ್ದೀನಿ ಮತ್ತು ಒಂದು ಸ್ವಲ್ಪ ಥಾಟ್ಸ್ಗಳು ಬರೆದಿದ್ದೀನಿ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಸ್ಕ್ರ್ಯಾಪ್ ಬುಕ್ ಹೋಗೋಣ. ದಿಸ್ ಇಸ್ ಮೈ ಸೆಕೆಂಡ್ ಡಿಸೈನ್. ನೆಕ್ಸ್ಟ್ ಒಂದು ತಗೋಗೋಣ. ಎಸ್ ನೆಕ್ಸ್ಟ್ ಆ್ಯಂಡ್ ಅದರಲ್ಲಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ನಿಮಿಷ. ಫಸ್ಟ್ ಇಲ್ಲೊಂದು ಔಟರ್ ಬೌಂಡ್ರಿ ಹಾಕ್ಕೊಂಡು ನನ್ನ ಫ್ರೆಂಡ್ಸ್ ಹೆಸರು ಲೈಕ್ ಬ್ಲ್ಯಾಕ್ ಪಿಂಕಲ್ಲಿ ಹುಡುಗಿರು ಇರ್ತಾರಲ್ಲ, ಸೊ ಆಸ್ ಮೈ ಗರ್ಲ್ಸ್ನ ನನ್ನ ಗರ್ಲ್ಸ್ ಎಲ್ಲರನ್ನೂ ಹೆಸರು ಬರೆದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ದಿಸ್ ಇಸ್ ಲೈಕ್ 3D ಫೋಟೋ. ಈ ಲೈಕ್ 2 ಪಿಕ್ಚರ್ಸ್ ಕಾಣುತ್ತೆ ಇದರಲ್ಲಿ, ಲೈಕ್ 3D ಫೋಟೋ. ಆ್ಯಂಡ್ ಇಲ್ಲಿ ಬಂದು ಕ್ವೀನ್ ಅಂತ ಹಾಕ್ಕೊಂಡಿದ್ದೀನಿ ಲೈಕ್ ಒಂದು ಟೇಪಲ್ಲಿ, ಡಿಸೈನ್ ಟೇಪಲ್ಲಿ. ಆ್ಯಂಡ್ ಪಿಂಕ್ ಶೀಟ್ನ ಐ ಹ್ಯಾವ್ ಟೋರ್ಡ್ ಆ್ಯಂಡ್ ಐ ಹ್ಯಾವ್ ಪೇಸ್ಟೆಡ್ ಇಲ್ಲಿ ತುದಿಲಿ.
ಇಲ್ಲೊಂದು ಈ ಎಡ್ಜಸ್ ಅಲ್ಲೆಲ್ಲ ಬಂದು ಮಾಡಿರೋದು ಪಿಂಕ್ ಚಾಪಿಸ್ನ ಶೇಡ್ ಮಾಡಿ ಪುಟ್ಟೆಡ್ ಬೌಂಡ್ರಿ. ಆ್ಯಂಡ್ ಇದು ಒಂದು ಬೇರೆ ಇಲ್ಲಿ ಯಾಕೋ ಎಂಟಿ ಫೀಲ್ ಆಗ್ತಿತ್ತು. ಸೊ ಇದನ್ನು ನಾನು ಪಿಂಕ್ ಥ್ರೆಡ್ಡಲ್ಲಿ ನಾನೇ ಓನಾಗಿ ಮಾಡಿ ಐ ಹ್ಯಾವ್ ಪೇಸ್ಟೆಡ್ ಇಯರ್. ಆ್ಯಂಡ್ ಅದು ಬಂದು ಲೈಕ್ ಹಾರ್ಡ್ ವರ್ಕ್ ಹ್ಯಾಸ್ ದ ಕೀ ಟು ಸಕ್ಸಸ್ ಅಂತ ಬರೆದಿದ್ದೀನಿ. ಲೈಕ್ ಸಮಥಿಂಗ್ ಲೈಕ್ ನ್ಯೂ ಡಿಸೈನ್ ಮಾಡಿಬಿಟ್ಟು. ಆ್ಯಂಡ್ ಇಯರ್ ಪಿಂಕ್ ಅಂತ ಬರೆದಿದ್ದೀನಿ, ಐ ಅಂತ ಬರೆದಿದ್ದೀನಿ, HI. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಮಾಡಿದ್ದು ಬಂದು ಸಂಡೇ. ಸೊ ಐ ಹ್ಯಾವ್ ಸಮಥಿಂಗ್ ಲೈಕ್ ಪಿಂಕ್ ಪೇಂಟ್ ಏನೋ ಹಾಕ್ಬಿಟ್ಟು ಸಂಡೇ ಅಂತ ಬರೆದಿದ್ದೀನಿ. ಆ್ಯಂಡ್ ಇಲ್ಲಿ ಫ್ರೆಂಡ್ಸ್ ಅಂತ ಇನ್ನೊಂದು ಜಸ್ಟ್ ಆ್ಯರೋ ಮಾರ್ಕ್ ಥರ ಹಾಕಿ ಫ್ರೆಂಡ್ಸ್ ಅಂತ ಬರೆದು ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಹೆಸರು ಬರೆದಿದ್ದೀನಿ ಅಂತ. ನೆಕ್ಸ್ಟ್ ಬಂದು ನಮ್ಮಮ್ಮ ಬಗ್ಗೆ ಬರೆದಿದ್ದೀನಿ. ಫಸ್ಟು ಲೈಕ್ ಎಡ್ಡಿಂಗಲ್ಲಿ ಲೈಕ್ ಅಮ್ಮ, ಆ್ಯಂಡ್ ಒಂದು ರೋಸ್ ಸ್ಟಿಕ್ಕಿಂಗ್ ಪೇಸ್ಟ್ ಮಾಡಿದ್ದೀನಿ. ಆ್ಯಂಡ್ ಲೈಕ್ ಮೈ ವರ್ಡ್, ಮೈ ಕ್ವೀನ್, ಮೈ ಲೈಫ್, ಎವ್ರಿಥಿಂಗ್ ಐ ಹ್ಯಾವ್ ರಿಟನ್. ಆ್ಯಂಡ್ ಲೈಕ್ ಇಲ್ಲಿ ಅಮ್ಮ ಅಂತ ಇಷ್ಟು ಬರೆದಿದ್ದೀನಿ. ಆ್ಯಂಡ್ ಕಂಟಿನ್ಯೂ ಮಾಡಿ ಇಲ್ಲಿ ಮಾಮ್ ಅಂತ ಬರೆದಿದ್ದೀನಿ. ಮಾಮ್ ಅಂತ ಬರೆದು ಇಲ್ಲಿಂದ ಇಲ್ಲಿ ತನಕ ಕಂಟಿನ್ಯೂ ಮಾಡಿದ್ದೀನಿ. ಆ್ಯಂಡ್ ಎಸ್, ನಮ್ಮಮ್ಮ ಬಗ್ಗೆ ಬರೆದಿದ್ದೀನಿ. ನೆಕ್ಸ್ಟ್ ಬಂದು ಇದು ಮಾಡಿರೋದು ಬಂದು ಡೇಟ್ ನಿಮಗೆ ಕಾಣಿಸ್ತಾ ಇರ್ಬೋದು, 30/12/2022 ಅಲ್ಲಿ ಮಾಡಿರೋದು. ಅಂದರೆ 23 ನೆಕ್ಸ್ಟ್ ವರ್ಷದ ಹಿಂದೆ ಡಿಸೆಂಬರಲ್ಲಿ ಮಾಡಿರೋದು. ಐ ಥಿಂಕ್ ಇಲ್ಲಿ ನೋಡ್ಬೋದು. ಸಮಥಿಂಗ್ ಐ ಹ್ಯಾವ್ ವಿಸ್ಟು ಟಾಪ್ ಟ್ರಿಕ್ಸ್, ಐ ಹ್ಯಾವ್ ರಿಟನ್ ಟಾಪ್ ಟ್ರಿಕ್ಸ್. ಎಂಥ ಟ್ರಿಕ್ಸು ಬರ್ದಿಲ್ಲ. ಆ್ಯಂಡ್ ನೆಕ್ಸ್ಟು ಬಂದು ಪರ್ಪಲ್ ಅಂತ ಬರೆದಿದ್ದೀನಿ. ಎಸ್, ಇಲ್ಲಿ ಇವಾಗಲೂ ಅಷ್ಟೇ ಐ ಲವ್ ಪರ್ಪಲ್, ಬ್ಲ್ಯಾಕ್, ಐ ಲವ್ ದಟ್ ಕಲರ್ಸ್. ಆ್ಯಂಡ್ ಇಲ್ಲೇನೋ ಥಾಟ್ ಬರೆದಿದ್ದೀನಿ, ಡೋಂಟ್ ಸ್ಟಾಪ್ ಟಿಲ್ ಯು ರೀಚ್ ಯುವರ್ ಗೋಲ್ ಅಂತ. ಎಸ್, ದ್ಯಾಟ್ಸ್ ಲೈಕ್ ಸ್ಟಿಕ್ಕಿ ನೋಟಲ್ಲಿ ಲೈಕ್ ಇದು ಫುಲ್ಲು ಒಂದು ಸ್ವಲ್ಪ ಲೈಕ್ ಫ್ರೈಡೇ ಮಾಡಿರೋದು. ಆ್ಯಂಡ್ ಡೇಟು ಮತ್ತು ಮಂತು ಡೇ ಎಲ್ಲ ಬರೆದಿದ್ದೀನಿ ಇದರಲ್ಲಿ. ಇದೆಲ್ಲ ಬರೀ ಸ್ಟಿಕ್ಕಿ ನೋಟಲ್ಲೇ ಮಾಡಿರೋದು. ಆ್ಯಂಡ್ ನೋಡ್ಬೋದು, ದಿಸ್ ಥಾಟ್ ಈಸ್ ವೆರಿ ಬ್ಯೂಟಿಫುಲ್ ವಿಚ್ ಐ ಲವ್. ಸೊ ಐ ಹ್ಯಾವ್ ರಿಟನ್ ಇಯರ್ ಒನ್ ಆ್ಯಂಡ್ ಓನ್ಲಿ ಲೈಕ್ ಕ್ರಿಸ್ಮಸ್ ಡೇ, ಮೇರಿ ಕ್ರಿಸ್ಮಸ್ ಬರುತ್ತೆ, ಅದರಿಂದ ಮೇರಿ ಕ್ರಿಸ್ಮಸ್ ಡಿಸೈನ್ಸ್ನ ಮಾಡಿದ್ದೀನಿ. ಒಂದೇ ಪೇಜ್ ಮಾಡಲ್ಲ, ಲೈಕ್ ಇನ್ನೇ ನೆಕ್ಸ್ಟ್ ಪೇಜಲ್ಲೂ ಕ್ರಿಸ್ಮಸ್ ಡೇ ಇದೆ ಅನ್ನೋದು. ನೆಕ್ಸ್ಟ್ ಶೀಟಲ್ಲೂ ಕೂಡ ಐ ಥಿಂಕ್ ಕ್ರಿಸ್ಮಸ್ ಡೇ ಇದೆ. ನೆಕ್ಸ್ಟು ಐ ಥಿಂಕ್ 4 ಶೀಟ್ಸ್ ಮಾಡಿರೋದು ನಾನು ಕ್ರಿಸ್ಮಸ್ ಡಿಸೈನ್ಸು. ಆ್ಯಂಡ್ ಈ ಡಿಸೈನ್ಸ್ ನೋಡ್ಬೋದು. ಆ್ಯಂಡ್ ಬೆಲ್. ಆ್ಯಂಡ್ ಈ ಶೀಟಲ್ಲೂ ಕೂಡ 4 ಶೀಟ್ಸ್ ಅನ್ನಲ್ಲ, ಇದೊಂದು ಶೀಟಲ್ಲೂ ಕೂಡ ಅಲ್ಲ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ರಿಸ್ಮಸ್ದಾಗೋಯ್ತು. ನಮ್ಮ ಥಾಟ್ಸ್ ಮಧ್ಯದಲ್ಲಿ ಇನ್ಕಂಪ್ಲೀಟ್ ಫೀಲ್ ಆಗುತ್ತೆ ಅಂತ, ಬಟ್ ಥಾಟ್ ಈಸ್ ವೆರಿ ಬ್ಯೂಟಿಫುಲ್. I trust in my ability to overcome any challenges that edge. And I've written IYT. Name badlu I think I've put some of the initials. Next bandu I've done illi one ice cream stick na I have pasted. Aita, be smiling always anta bardiದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು H ಪೆನ್ಸಲೆಲ್ಲ ಡಾಟ್ ಇಕ್ಕಿ ಹ್ಯಾಪಿ ಹೋಲಿ ಅಂತ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಐ ಥಿಂಕ್ ನಾನು ಆಗಲೇ ಹೇಳಿದೆ ಐ ಹ್ಯಾವ್ ಚೇಂಜ್ಡ್ ಮೈ ಸ್ಕೂಲ್ ಅಂತ. ಅದಕ್ಕಿಂತ ಮುಂಚೆ 7th ನನ್ನ ಫ್ರೆಂಡ್ಸ್ ಹೋಗೋಕ್ಕಿಂತ ಮುಂಚೆ ಅವ್ರು ನನ್ನ ಬಗ್ಗೆ ಬರೆದಿರೋದು ಇದೆಲ್ಲ 5 ಜನ ಕೂಡ ನನ್ನ ಬಗ್ಗೆ ಬರೆದಿರೋದನ್ನ ಇಲ್ಲಿದೆ. ನೆಕ್ಸ್ಟ್ ಬಂದು ಲೈಕ್ ಐ ಲವ್ ಕೃಷ್ಣ ಆ್ಯಂಡ್ ರಾಧಾ, ಬೋತ್ ಆಫ್ ದೆಮ್. ಸೊ ಅದರಿಂದ ಅವ್ರದ್ದೊಂದು ಡಿಸೈನ್ ಮಾಡೋಣ ಅಂತ ನಾವು ಇಟ್ಸ್ ಡನ್ ಬೈ ಮೀ. ಆ್ಯಂಡ್ ನೆಕ್ಸ್ಟ್ ಬಂದು ಎಸ್ ಸಮಥಿಂಗ್ ಲೈಕ್ ಯಾವ ಮಂತು, ನವಂಬರ್ ಮಂತ್ ಪ್ಲ್ಯಾನಿಂಗನ್ನು ಸ್ಟಿಕ್ ಮಾಡಿ ಇಲ್ಲೊಂದು ಸನ್ಫ್ಲವರ್, ಇಟ್ಸ್ ಲುಕಿಂಗ್ ವೆರಿ ಕ್ಯೂಟ್ ಸನ್ಫ್ಲವರ್ ಆ್ಯಂಡ್ ಫ್ಲವರ್ಸ್ ಎಲ್ಲ ಪೇಸ್ಟ್ ಆಗಿದೆ ಇಯರ್. ಇಲ್ಲಿ ಡ್ರಾಯಿಂಗ್ಸ್ ಎಲ್ಲ ಬಿಡಿಸಿದೆ. ನೆಕ್ಸ್ಟು ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಒನ್ ಬಂದು ಎಸ್ ದಿಸ್ ಇಸ್ ವೆರಿ ಕ್ಯೂಟೆಸ್ಟ್ ಒನ್. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಫ್ರೆಂಡ್ಸ್ ಬಗ್ಗೆ, ಲೈಕ್ ಅಂದರೆ ಓಲ್ಡ್ ಫ್ರೆಂಡ್ಸ್ ಬಗ್ಗೆ ಅದು. ನೆಕ್ಸ್ಟ್ ಬಂದು ಮೈ ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್ ಈ ಹೊಸ ಸ್ಕೂಲಲ್ಲಿ ಕೂಡ
ಅವರು ಕೂಡ ನನ್ನ ಬಗ್ಗೆ ಬರೀಲಿ ಅಂತ ನನಗನ್ನಿಸ್ತು. ಸೊ ಅವರೆಲ್ಲ ಬರೆದಿರೋದಿದು ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ಪ್ರತಿ ಸಲ ಹೇಳೋ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅಪ್ಲೋಡ್ ಮಾಡೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.